ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ಅಕ್ರಮ ಕಲ್ಲು ಗಣಿಗಳ ಮೇಲೆ ಜೆಸ್ಕಾಂ ದಾಳಿ, 13 ಟ್ರಾನ್ಸ್ಫಾರಂ ಜಪ್ತಿಯಾಗಿದೆ. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಮಿರ್ಯಾಣ ಮತ್ತು ಕೃಷ್ಣಾಪುರ ಗ್ರಾಮಗಳಲ್ಲಿ ದಾಳಿ ನಡೆಸಿದ್ದು, ಖಚಿತ ಮಾಹಿತಿ ಮೇರೆಗೆ ಅಕ್ರಮ ಕಲ್ಲು ಗಣಿಗಳ ಮೇಲೆ ಜೆಸ್ಕಾಂ ವಿಚಕ್ಷಣಾ ದಳದಿಂದ ದಾಳಿ ನಡೆದಿದೆ. ಜೆಸ್ಕಾಂ ವಿಚಕ್ಷಣಾ ದಳದ ಇನ್ಸ್ಪೆಕ್ಟರ್ ದಿವ್ಯಾ, ಎಇಇ ಲತಾ ನೇತೃತ್ವದ ತಂಡದಿಂದ ದಾಳಿ ನಡೆಸಲಾಗಿದ್ದು, ದಾಳಿ ವೇಳೆ 13 ಟಿಸಿ ಕಲ್ಲು ಕತ್ತರಿಸುವ 2 ಯಂತ್ರ ಜಪ್ತಿ ಮಾಡಲಾಗಿದೆ. ಗಡಿ ಭಾಗದಲ್ಲಿ ಅವ್ಯಾಹಕವಾಗಿ ಅಕ್ರಮ ಗಣಿಗಾರಿಕೆ ನಡೆದರೂ ಕಣ್ಮುಚ್ಚಿ ಕುಳಿತಿದ್ದ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ನಿಜಕ್ಕೂ ಕಣ್ಣಿದ್ದು ಕುರುಡರಾಗಿದ್ದಾರೆ. ಅಕ್ರಮ ಗಣಿಗಾರಿಕೆಯಲ್ಲದೆ ಅಕ್ರಮ ವಿದ್ಯುತ್ ಟ್ರಾನ್ಸ್ಫಾರಂ ಬಳಕೆ ಮಾಡಿ ಗಣಿಗಾರಿಕೆ ಮಾಡುತ್ತಿದ್ರು. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ದಾರೆ ಜೆಸ್ಕಾಂ ಅಧಿಕಾರಿಗಳು. ರೈಲ್ವೆ ಬ್ರಿಡ್ಜ್ ಕಾಮಗಾರಿ ವೇಳೆ ಮಣ್ಣು ಕುಸಿದು ಓರ್ವ ಸಾವು, 2 ಗಾಯವಾಗಿರೋ ಘಟನೆ ಮುಳಗೊಳ್ಳಿ LT2 ಗ್ರಾಮದ ಬಳಿ ನಡೆದಿದೆ. ಬಾಗಲಕೋಟೆ ತಾಲೂಕಿನ ಮುಳಗೊಳ್ಳಿ ಗ್ರಾಮದಲ್ಲಿ ನಡೆದಿದ್ದು, ರೈಲ್ವೆ ಇಲಾಖೆಯ ಅಂಡರ್ ಗ್ರೌಂಡ್ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು. ಎತ್ತರದಲ್ಲಿ ಮರಂ ಹಾಕಿ ತಡೆಗೋಡೆ ನಿರ್ಮಾಣ ಕಾಮಗಾರಿ ನಡೆದಿತ್ತು. ಈ ವೇಳೆ ಸೆಂಟ್ರಿಂಗ್ ಕೆಲಸ ಮಾಡುವ ಕಾರ್ಮಿಕರ ಮೇಲೆ ಕುಸಿದಿದೆ ಮಣ್ಣು. ರುದ್ರೇಶ್ ಮಾದರ 40 ವರ್ಷ ಎಂಬ ಕಾರ್ಮಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತ ದುರ್ದೈವಿ ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದ ನಿವಾಸಿ ಎಂದು ತಿಳಿದು ಬಂದಿದೆ. ಮತ್ತಿಬ್ಬರಿಗೆ ಗಾಯ, ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ವಿಜಯಪುರ ರೈಲ್ವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. 1ನೇ ತರಗತಿ ವಿದ್ಯಾರ್ಥಿ ಮೇಲೆ ಮೃಗೀಯ ರೀತಿ ಹಲ್ಲೆ ಮಾಡಿರೋ ಶಿಕ್ಷಕಿ, ನಿಜಕ್ಕೂ ಈಕೆ ಶಿಕ್ಷಕಿಯೋ ಅಥವಾ ರಾಕ್ಷಸಿಯೋ? ಮನೆಗೂ ತಿಳಿಸದೆ ನೋವಿನಿಂದ ರೋಧಿಸುತ್ತಿದ್ದ ಕಂದಮ್ಮ ಬಾಲಕ. ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಖಾಸಗಿ ಶಾಲೆಯಲ್ಲಿ 1ನೇ ತರಗತಿ ಓದುತ್ತಿದ್ದ ದಿನಕರ್ ಗೌಡ ಮಗುವಿನ ಪೋಷಕರಿಂದ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು, ಸಕಲೇಶಪುರ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ಬಾಲಕನ ತಂದೆ ಬೆನ್ನು ಪೂರ್ತಿ ಬಾಸುಂಡೆ ಬರುವಂತೆ ಹೊಡೆದಿದ್ದಾಳೆ ಈ ಶಿಕ್ಷಕಿ. ನಿಜಕ್ಕೂ ಈಕೆ ಮಾಡಿದ್ದು ಸರಿಯೋ ತಪ್ಪೋ ನೀವೇ ಹೇಳಬೇಕು. ಈ ಒಂದು ಶಿಕ್ಷಕಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಅಲ್ಲದೆ ದಿನಕರ್ ಗೌಡ ತಂದೆ ರಂಗಸ್ವಾಮಿ ಅವರಿಂದ ಠಾಣೆಗೆ ದೂರನ್ನ ನೀಡಲಾಗಿದ್ದು, ಶಿಕ್ಷಕಿಯ ವರ್ತನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಮಗುವಿನ ಪೋಷಕರಿಂದ ಆಕ್ರೋಶ ನಿಜಕ್ಕೂ ಒಂದು ರೀತಿಯಾದ ಕಣ್ಣಲ್ಲಿ ನೀರು ತರಿಸುವಂತಿದೆ. ಕನ್ನಡ ಸಾಹಿತ್ಯ ಪರಿಷತ್ ಮಾಯಸಂದ್ರ ಹೋಬಳಿ ಘಟಕಕ್ಕೆ ವಿಶೇಷ ಸ್ಥಾನವಿದೆ. NRJ ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ. ಹೌದು, ತುರುವೇಕೆರೆ ಕನ್ನಡ ಸಾಹಿತ್ಯ ಪರಿಷತ್ ಮಾಯಸಂದ್ರ ಹೋಬಳಿ ಘಟಕಕ್ಕೆ ವಿಶೇಷ ಸ್ಥಾನಮಾನವಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ತಾಲೂಕು ತೆಂಗು ಮತ್ತು ಅಡಿಕೆ ಬೆಳೆಗಾರ ಸಂಘದ ಅಧ್ಯಕ್ಷರಾದ NR ಜಯರಾಮ್ ಹೇಳಿದರು. ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿನ ಕನ್ನಡ ಭವನದಲ್ಲಿ ಮಂಗಳವಾರ ಕನ್ನಡ ಸಾಹಿತ್ಯ ಪರಿಷತ್ ಮಾಯಸಂದ್ರ ಹೋಬಳಿ ಘಟಕದ ವತಿಯಿಂದ 2024-25ನೇ ಶೈಕ್ಷಣಿಕ ಸಾಲಿನ SSLC ಕನ್ನಡ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಪಾಕ್ಷಿಕದಾಸ ಸಾಹಿತ್ಯ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಾಯಸಂದ್ರ ಹೋಬಳಿಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕವು ವಿಶಿಷ್ಟವಾದ ಅರ್ಥಪೂರ್ಣ ಕಾರ್ಯಗಳನ್ನ ನೀಡುತ್ತದೆ. ಮುಂದೆಯೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ನಾಡು ನುಡಿ ಸಾಹಿತ್ಯ ಕುರಿತಾದ ಉತ್ತಮ ಕಾರ್ಯಕ್ರಮಗಳನ್ನು ಒಟ್ಟಾಗಿ ಆಚರಿಸೋಣ ಎಂದು ವಿದ್ಯಾರ್ಥಿಗಳಿಗೆ ಮತ್ತು ತಮ್ಮ ಪೋಷಕರಿಗೆ ಶುಭ ಹಾರೈಸಿದರು. ಕಸಾಪ ತಾಲೂಕು ಅಧ್ಯಕ್ಷರಾದ DP ರಾಜುರವರು ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕು ಘಟಕವು ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ ಮಾಯಸಂದ್ರ ಹೋಬಳಿ ಘಟಕವು ಹಲವಾರು ವರ್ಷಗಳಿಂದ ಉತ್ತಮ ಕಾರ್ಯಗಳನ್ನು ಮಾಡುವ ಹೆಮ್ಮೆ ಪಡೆಯುವಂತಹ ಘಟಕವಾಗಿದೆ ಮತ್ತು ತನ್ನದೇ ಆದ ವಿಶೇಷ ಸ್ಥಾನಮಾನವಿರುವ ಘಟಕವಾಗಿದೆ ಎಂದರು. ಅಲ್ಲದೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಶಿಕ್ಷಕರಿಗೆ ವಿಶೇಷವಾಗಿ ಅಭಿನಂದಿಸಲಾಯಿತು. ಮೃತ ವ್ಯಕ್ತಿಯ ವಾರಸುದಾರರೆಂದು ಸುಮಾರು 70 ವರ್ಷಗಳ ಬಳಿಕ ಖಾತೆ ಮಾಡಿ ಗೇಣಿ ರೈತರ ಮೇಲೆ ದೌರ್ಜನ್ಯ ಮಾಡಿ ಜಮೀನು ಮಾರಾಟವನ್ನ ಮಾಡಲಾಗ್ತಿದೆ. ಕಲಘಟಗಿಯ ಅರೇಬಸನಕೊಪ್ಪ ಗ್ರಾಮದ 196 ಎಕರೆ ಜಮೀನುಗಳು ಸಣ್ಣ ಮಹದೇವಪ್ಪಯ್ಯ, ಬಿಶ್ವಪ್ಪಯ್ಯ, ಮಹಾಪುಷ ವಗೈರ 3 ಜನ ಪೈಕಿ ಹೆಸರಿನಲ್ಲಿರುವಂತಹ ಪಹಣಿಗಳನ್ನ ಸುಮಾರು 70 ವರ್ಷ ಬಳಿಕ 21 ಜನರು ವಾರಸುದಾರರು ಎಂದು ವಂಶವೃಕ್ಷ ಇಲ್ಲದೆ ಪೌತಿ ಖಾತೆ ಸೃಷ್ಟಿಸಿ ಅಕ್ರಮ ಮಾಡಿ ಒಟ್ಟು ಮೋಕ್ತಿಯಾರನ್ನ ನೇಮಿಸಿ ಗೇಣಿ ರೈತರ ಮೇಲೆ ದೌರ್ಜನ್ಯ ಮಾಡಿ ಭೂಸ್ವಾಧೀನ ಮಾಡಿಕೊಂಡು ಅನುಭೋಗದಲ್ಲಿರುವ ಗೇಣಿ ರೈತರ ಜಮೀನು GPA ಪತ್ರ ಮಾಡಿಕೊಂಡು ವ್ಯಕ್ತಿ ಅದರ ಮೂಲಕ ಗೇಣಿ ಜಮೀನು ಮಾರಾಟ ಮಾಡುತ್ತಿರುವಂತದ್ದು ಹಾಗೂ ಯೋಜನಾ ನಿರ್ದೇಶಕರು ನ್ಯಾಯಾಲಯ ಕ್ಯಾಂಪ್ ಕಲಘಟಗಿ ವಿಚಾರಣೆ ಜರುಗಿಸಿ
ಅರೇಬಸನಕೊಪ್ಪ ಗ್ರಾಮದ 7A ಕೇಸ್ ವಿಚಾರಣೆ ನಡೆಸಿದಾಗ ಗ್ರಾಮದ 196 ಎಕರೆ ಜಮೀನುಗಳ ಪಹಣಿಯಲ್ಲಿ ಭೀಷ್ಮಪ್ಪಯ್ಯ, ಸಣ್ಣ ಮಾದಪ್ಪಯ್ಯ, ಮಹಾಪುರುಷ ವಗೈರಾ ಅಂತ ದಾಖಲು ಇರುತ್ತದೆ ಎಂದು ಆದೇಶ ಹೊರಡಿಸಿದ್ದು ಇರುತ್ತದೆ. ಎಲ್ಲಿಯೂ ಸಹಿತ ಪೋತಿಗೆ ವಾರಸುದಾರರು ಎಂದು ಹೊರಡಿಸಿದ್ದ ಆದೇಶದಲ್ಲಿ ದಾಖಲು ಇಲ್ಲ. ಹೀಗಿರುವಾಗ ಭೂ ಕಬಳಿಕೆಗಾರರು ಗ್ರಾಮದ ಜಮೀನುಗಳು ನಮಗೆ ಸೇರಿದಂತೆ ಆದೇಶ ಹೊರಡಿಸಿದೆ ಎಂದು ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡುತ್ತಾ ಜಮೀನುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.